ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ನನ್ನ ಹಸ್ಬೆಂಡ್ ತೋರಣ ಕಟ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ತಾಯಿದ್ರು. ಸೊ ನಾವೊಂದು ಸ್ವಲ್ಪ ಸಜೆಷನ್ ಕೊಡ್ತೀವಲ್ವ, ಸ್ವಲ್ಪ ಸಮಕ್ಕಿರೋ ಎಲೆಗಳು ಒಂದೇ ಈಕ್ವಲ್ ಆಗಿರೋದು, ಒಂದೇ ಶೇಪಲ್ಲಿರೋದು ನೋಡಿ ಕಟ್ಟಿ ಅಂತ ನಾವೊಂದಿಷ್ಟು ಎಲ್ಲ ಹೇಳ್ಬಿಟ್ಟು ಹೆಂಗೋ ಮಾಡಿ ಬಾಗಿಲಿಗೆ ತೋರಣ ಅಂತೂ ಕಟ್ಟಿದ್ರು. ಸೊ 2 ಕಟ್ಟಿದರೆ ದೇವ್ರ ಮನೆ ಬಾಗಿಲಿಗೂ ಒಂದು ಹಾಕ್ತಿತ್ತೇನೋ, ನನಗೆ ಗೊತ್ತಾಗಲಿಲ್ಲ. ಅವಾಗ ನನಗೆ ಗೊತ್ತಾಗಲಿಲ್ಲ. ಬಾಗಿಲಿಗೆ ಮಾತ್ರ ಒಂದು ತೋರಣ ರೆಡಿ ಮಾಡಿದ್ರು. ಪ್ರೀತಮ್ ಹೊರಗಡೆ ಬಂದುಬಿಟ್ಟು ಅಲ್ಲಿ ಒಂದು ಸೈಕಲ್ ನಿಂತಿರುತ್ತೆ. ಯಾವಾಗಲೂ ಅಷ್ಟೇ ಆ ಸೈಕಲ್ ಹತ್ರ ಓಡೋಗ್ಬಿಡ್ತಾನೆ ಫಾಸ್ಟಾಗಿ. ಹೋಗಿ ಆಮೇಲೆ ನಾನು ಕರ್ಕೊಂಡು ಬಂದು ಸ್ವಲ್ಪ ರೇಗಿದ್ದಕ್ಕೆ ಒಳಗಡೆ ಹೋಗ್ಬಿಟ್ಟು ಸೈಲೆಂಟಾಗಿ ಕುತ್ಕೊಂಡ. ಮನೆ ಬಾಗಿಲು ತೋರಣ ಕಟ್ಬಿಟ್ರೆ ಯುಗಾದಿ ಹಬ್ಬದ ಕಳೆ ಶುರು ಆಗಿಬಿಡುತ್ತೆ. ಅಲ್ಲಿಂದ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಒಬ್ಬಟ್ಟು. ಇನ್ನು ಒಬ್ಬಟ್ಟು ಮಾಡೋ ಟೈಮಿಗೆ ಹಸಿಟ್ಟೆಲ್ಲ ಕಳಿಸಿಡೋದಕ್ಕಾಗಲ್ಲಲ್ವ, ಅದಕ್ಕೆ ಸ್ವಲ್ಪ ಮೈದಾ, ಸ್ವಲ್ಪ ಅರಿಶಿನ, ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಯಾಕೆಂತಂದರೆ ಕೆಲವೊಂದು ಸರಿ ಮೈದಾ ಚೆನ್ನಾಗಿದ್ದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ಅದು ಅಷ್ಟು ಪರ್ಫೆಕ್ಟಾಗಿ ಬರಲ್ಲ, ಕಿತ್ತೋಗುತ್ತೆ ಒಬ್ಬಟ್ಟು ಅಂತ. ಸೊ ಅದಕ್ಕೆ ನಾನು ಸ್ವಲ್ಪ ಚಿರೋಟಿ ರವೆ ಇರಲಿ, ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ ಅಂತ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ನೆನೆಸಿ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೀನಿ. ಚೆನ್ನಾಗಿ ನೆಂದರೆ ಚೆನ್ನಾಗಿ ಬರುತ್ತೆ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆಗೆ ನಿಮ್ಗೊಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾರ್ಮಲ್ ಆಗಿ ನಾವು ಒಬ್ಬ ವ್ಯಕ್ತಿಯನ್ನ ಮೀಟ್ ಮಾಡಿದಾಗ ನಾವು ಅಬ್ಸರ್ವ್ ಮಾಡೋದು ಅಥವಾ ಒಬ್ಬ ವ್ಯಕ್ತಿ ಹೈಲೈಟ್ ಅನ್ಸೋದು ಅವರ ಸ್ಮೈಲ್ ಇಂದ. ಸೊ ಹಾಗಾಗಿ ನಾವು ಯಾವಾಗ್ಲೂ ನಮ್ಮ ಹಲ್ಲುಗಳನ್ನ ಸ್ವಚ್ಛ ಮಾಡೋದಕ್ಕೆ ತುಂಬಾನೇ ಪ್ರಿಫರೆನ್ಸ್ ಅನ್ನ ಕೊಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಾನು ಇವತ್ತಿನ ಪ್ರಾಡಕ್ಟ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದು ಅಗಾರೋ ಅವರ ಎಲೆಕ್ಟ್ರಿಕ್ ಬ್ರಷ್. ಸೊ ನಾರ್ಮಲ್ ಬ್ರಷ್ ಅಲ್ಲೇ ಬ್ರಷ್ ಮಾಡ್ಬೋದಲ್ವಾ, ಇದಕ್ಕೆ ಎಲೆಕ್ಟ್ರಿಕ್ ಬ್ರಷ್ ಯಾಕೆ ಅಂತ ನೀವು ಕೇಳಬಹುದು. ಸೊ ಕರೆಕ್ಟ್. ಆದ್ರೆ ನಾರ್ಮಲ್ ಬ್ರಷ್ ಅಲ್ಲಿ ನಾವು ಬ್ರಷ್ ಮಾಡ್ಬೇಕಾದ್ರೆ ನಾವು ಯೂಸ್ ಮಾಡುವಂತಹ ಪ್ರೆಷರ್ ನಮ್ಗೆ ಗೊತ್ತಿರೋದಿಲ್ಲ. ಹಾಗೆ ಎಲ್ಲಾ ಡಾಕ್ಟರ್ಸ್ ರೆಕಮೆಂಡ್ ಮಾಡೋದು ಒಂದು 2 ಮಿನಿಟ್ಸ್ ಆದ್ರೂ ನೀವು ನೀಟಾಗಿ ಬ್ರಷ್ ಮಾಡಬೇಕು ಅಂತ. ನಾವು 2 ಮಿನಿಟ್ಸ್ ನಾವು ಎಲ್ಲಿ ಟೈಮ್ ಕೊಡ್ತೀವಿ? ಸೊ 2 ಮಿನಿಟ್ಸ್ ನಾವು ಕರೆಕ್ಟಾಗಿ ಬ್ರಷ್ ಮಾಡ್ತೀವ, ಇಲ್ಲ ತುಂಬಾ ಹೆವಿ ಜೋರಾಗಿ ಬ್ರಷ್ ಮಾಡೋದು, ಸೊ ಗೊತ್ತಿಲ್ಲದಲ್ಲೇ ಇರುವಂತಹ ರಫ್ ಬ್ರಷಸ್ ನ ಯೂಸ್ ಮಾಡೋದು. ಸೊ ಇದರಿಂದ ನಮ್ಗೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅನ್ನ ರೆಕಮೆಂಡ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನಾನು ಹೇಗಿದೆ ಅಂತ. ನಂಗೊಂದು ಪ್ಯಾಕೇಜಿಂಗ್ ತುಂಬಾನೇ ಇಷ್ಟ ಆಯ್ತು, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಸೊ ಫ್ರೆಂಡ್ಸ್, ಇದು ಬಂದು ಅಗಾರ್ ಅವರ ಕಾಸ್ಮಿಕ್ ಪ್ಲಸ್ ಸೋನಿಕ್ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅಂತ. ಸೊ ಇದು ಅಡಲ್ಟ್ಸ್ಗೆ 5 ಮೋಡ್ಸ್ ಇರುತ್ತೆ. ಇದರೊಳಗೆ 5 ಬ್ರಷ್ ಹೆಡ್ ಇರುತ್ತೆ. ಸೊ ನೋಡೋದಕ್ಕೆ ನಿಮಗೆ ಬಾಡಿ ಈ ರೀತಿಯಾಗಿರುತ್ತೆ. ಇದರೊಳಗೆ ಇಂಟರ್ಚೇಂಜಬಲ್ ಹೆಡ್ಡನ್ನು ಕೊಟ್ಟಿರ್ತಾರೆ. ಇದರೊಳಗೆ ಏನು ನಮಗೆ ಎಷ್ಟು ಆಪ್ಷನ್ ಇದೆ ಅಂತ ಅಂದರೆ ವೈಟನಿಂಗ್ ಇದೆ, ಕ್ಲೀನ್ ಇದೆ, ಸೆನ್ಸಿಟಿವ್ ಇದೆ, ಪಾಲಿಶ್ ಇದೆ, ಮಸಾಜ್ ಮಾಡುವಂತಹ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಈ ಥರ ನೀವು ಪ್ರೆಸ್ ಮಾಡಿದ್ರೆ ಅದು ಆಪ್ಷನ್ ಚೇಂಜ್ ಆಗುತ್ತೆ. ಜೊತೆಗೆ ರೀಚಾರ್ಜಬಲ್ ಬ್ಯಾಟ್ರಿ ಕೂಡ ಇರುತ್ತೆ. USB ಕೇಬಲ್ ಕೊಟ್ಟಿರ್ತಾರೆ, ಅದನ್ನು ರೀಚಾರ್ಜ್ ಮಾಡಿಕೊಂಡ್ರೆ ಆಯಿತು. ಮತ್ತು ವಾಟರ್ ರೆಸಿಸ್ಟೆನ್ಸ್ ಕೂಡ, ಅಂದರೆ ಬ್ರಷ್ ಆದಮೇಲೆ ನೀರಲ್ಲಿ ಸ್ವಲ್ಪನಾದರೂ ನೀರು ತಾಗೋದು ಅದೆಲ್ಲ ಇರುತ್ತಲ್ವ. ಸೊ ಹಾಗಾಗಿ ಅದ್ರ ಜೊತೆಗೆ ಒಂದು ಟ್ರಾವೆಲ್ ಕೇಸನ್ನು ಕೊಟ್ಟಿರ್ತಾರೆ. ಆಮೇಲೆ ಒಂದು ಡೆಂಟಲ್ ಹೆಡ್ಡನ್ನು ಕೊಟ್ಟಿರ್ತಾರೆ. ಜೊತೆಗೆ 5 ರೀಪ್ಲೇಸಬಲ್ ಹೆಡ್ಡನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ವೈಟ್ ಕಲರ್ ಇದೆಯಲ್ಲ ಅದು. ಸೊ ಈ ರೀತಿ ಆದಂತಹ ಬ್ರಷನ್ನು ನೀವು ನೋಡ್ಬೋದು. ಇದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಒಂದ್ಸರಿ ಚಾರ್ಜ್ ಹಾಕಿದ್ರೆ ಇದು 25 ಡೇಸ್ವರೆಗೂ ಬರುತ್ತೆ. ಒಂದು ಸರಿ ಚಾರ್ಜ್ ಹಾಕೋಕ್ಕೆ 4 ಅವರ್ಸ್ ಬೇಕಾಗುತ್ತೆ, ಓಕೆನಾ? ಸೊ ಅಂದರೆ ಯೂಸ್ ಮಾಡಬೇಕಾದ್ರೆ ಯಾವಾಗಲೂ ಚಾರ್ಜ್ ಹಾಕೋಕ್ಕಾಗತ್ತಾ ಅಂತ ನೀವು ಅಂದ್ಕೊಂಡಿರ್ತೀರಾ. ಮತ್ತು ಸ್ಮಾರ್ಟ್ ಟೈಮರ್ ಇರುತ್ತೆ. 30 ಸೆಕೆಂಡ್ಸ್ಗೊಮ್ಮೆ ಅದು ಸೌಂಡ್ ನಿಲ್ಲುತ್ತೆ, ಅಂದರೆ ನೀವು ಪ್ಲೇಸನ್ನು ಚೇಂಜ್ ಮಾಡೋದಕ್ಕೆ. ಆಮೇಲೆ 2 ಮಿನಿಟ್ಸ್ಗೆ ಆಟೋಮೆಟಿಕ್ಕಾಗಿ ಅದೇ ಆಫ್ ಆಗುತ್ತೆ. 2 ಮಿನಿಟ್ಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಆಫ್ ಆಗಿದೆ ಅಂತ. ಸೊ ಸ್ಮಾರ್ಟ್ ಮೆಮೊರಿ ಕೂಡ ಇರುತ್ತೆ, ನೀವು ಲಾಸ್ಟ್ ಯಾವ ಮೋಡನ್ನು ಯೂಸ್ ಮಾಡಿರ್ತೀರಾ ಅನ್ನೋದು. ಸೊ ಈ ರೀತಿಯಾದಂತಹ ಒಂದು ಕಿಟ್ ಎಷ್ಟು ಯೂಸ್ಫುಲ್ ಆಗಿದೆ ಅಲ್ವಾ? ಸೊ ಈ ಒಂದು ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನಗೆ ಈ ಒಂದು ಪ್ರಾಡಕ್ಟಲ್ಲಿ ಒಂದು ಕೇಸ್ ಏನಿದೆಯಲ್ಲ ತುಂಬಾ ಇಷ್ಟ ಆಯಿತು. ಬ್ರಷ್ಗೆ ಅಂತ ಕೊಟ್ಟಿರುವಂತಹ ಕೇಸ್ ಅಂದರೆ ಬ್ರಷ್ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ, ಈ ತರದೇನಾದ್ರು ಪ್ರಾಡಕ್ಟ್ ನೀವು ನೋಡ್ತಾ ಇದ್ರೆ ಇದು ಚೆನ್ನಾಗಿದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಇದು ಅಗಾರ್ ಅವರ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಮತ್ತೆ ಅಮೆಝಾನ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಅಮೆಝಾನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬಾನೇ ಯೂಸ್ಫುಲ್ ಅಂತ ಅನಿಸ್ತು. ಹಾಗೆಯಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಈಗ ನಾನು ಪೂಜೆ ಎಲ್ಲ ಮಾಡಿಬಿಡ್ಬೋದಾಗಿತ್ತು ಇಷ್ಟೊತ್ತಿಗೆ, ಬಟ್ ನನ್ನ ಹಸ್ಬೆಂಡ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರು ಶಾಪಿಂದ ಬರ್ತಾರೆ, ಬೇಗ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ, ಇವತ್ತು ಹಬ್ಬ ಇದೆ ಅಲ್ವಾ ಅಂತಂದ್ರು. ನಾನು ಯಾವಾಗಲೂ ಬಿಡಿ ಹೂವು ಇಡ್ತೀನಲ್ವಾ. ಸೊ ಈ ಥರ ಸ್ವಲ್ಪ ಜಾಸ್ತಿ ಇತ್ತು ಹೂವು, ಹಾರ ಥರ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಣ್ಣ ಹಾರ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನೆನ್ನೆನೇ ಮಾಡ್ಕೋಬೇಕಾಗಿತ್ತು, ನಿನ್ನೆ ನನಗೆ ಟೈಮ್ ಆಗಲೇ ಇಲ್ಲ. ಹೂವು ತಂದಿದ್ದೆ ಸಂಜೆ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಇದು ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು.
ಮೊದಲಿನ ಥರ ತುಂಬ ಹೂವು ಎಲ್ಲ ತೊಗೊಂಡ್ಬಂದ್ಬಿಟ್ಟು ಪೂಜೆ ಮಾಡೋದಕ್ಕೆಲ್ಲ ಆಗೋದಿಲ್ಲ, ಸಿಕ್ಕಾಬಟ್ಟೆ ರೇಟ್. ಇವಾಗ ಮಳೆ ಬೇರೆ ಇಲ್ಲ ಅಲ್ವಾ, ಎಲ್ಲಿ ನೋಡಿದ್ರು ಮಳೆ ಬೇರೆ ಇಲ್ಲ, ಹೂವು ತಾನೇ ಎಲ್ಲಿಂದ ಬರುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಸ್ವಲ್ಪನೇ ಹೂವು ತೊಗೊಂಡು ಬಂದುಬಿಟ್ಟು ಅದನ್ನೇ ಒಂದು ಸ್ವಲ್ಪ ಹೂವನ್ನೆಲ್ಲ ಪೋಣಿಸ್ಕೊಂಡು ಒಂಚೂರು ಚೆನ್ನಾಗಿ ಕಾಣೋ ಹಾಗೆ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವ್ರು ಹೇಳಿದರು ನೀವೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಅಂತ. ಅವರು ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಹೋದರು. ಅಲ್ಲಿಂದ ನಾನು ಬರೋ ತನಕ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ಅಷ್ಟರೊಳಗೆ ಬಂದುಬಿಡ್ತೀನಿ ಅಂತ. ಸರಿ ಆಯಿತು ಅಂತ ನಾನು ಅಷ್ಟರೊಳಗೆಲ್ಲ ರೆಡಿ ಮಾಡಿಕೊಂಡೆ. ಏನಿದು ಅರ್ಶಿನ ಕುಂಕುಮ, ಏನಿದು? ಹಾಂ, ಸೊ ಗೌರ್ಮೆಂಟ್ ರಜಾ ಅಂತ ಅಂದರೆ ಸ್ವಲ್ಪ ಜನಕ್ಕೆ ಹಾಲಿಡೇ ಸಿಗತ್ತೆ, ಬಟ್ ನಮ್ಮ ಮನೆಯಲ್ಲಿ ಹಾಲಿಡೇನೇ ಇಲ್ಲ. ಯಾವ ಹಬ್ಬಕ್ಕೂ ನಾವೇ ಮಾಡೋದು. ಪಾಪ ಪಾಪು ಪಾಪು ಅಲ್ಲೇ ಇರಬೇಕು ನೀನು, ಅಲ್ಲೇ ಇರು, ನಾನು ರಂಗೋಲೆ ಬರೀತೀನಿ. ಓ ಅಲ್ಲೇ ಇರು, ಅಲ್ಲೇ ಇರು. ಹೇಳಿದ ಮಾತು ಕೇಳಲ್ವಾ ನೀನು? ಹೇಳಿದ ಮಾತು ಕೇಳಲ್ವಾ ನೀನು? ಕಾಲಲ್ಲಿ ತುಳಿದೆ ನೋಡು ನೀನು, ಮತ್ತೆ ಡ್ರೈ ಆಗೋ ತನಕ ಸುಮ್ಮನೆ ಇರಬೇಕು. ಸೊ ಪ್ರತಿ ವರ್ಷ ಹಿಂಗೇನೆ ಎಲ್ಲರಿಗೂ ಪೂಜೆ ಆಗಿದೆ ಅನ್ಸುತ್ತೆ, ನಮ್ಮದೇ ಲೇಟ್ ಅಲ್ವಾ ಪ್ರೀತು? ಯಾಕೆ ಹಿಂಗೆ ಮಲ್ಕೊಂಡಿದ್ಯಲ್ಲ? ಹಾಂ ಹಾಂ, ಒಬ್ಬಟ್ಟು ಮಾಡೋದು ಯಾವಾಗ ಪ್ರೀತಮ್? ಯಾವಾಗ ಒಬ್ಬಟ್ಟು ಮಾಡೋದು? ಮಮ್ಮಿ ಇವತ್ತು ಒಬ್ಬಟ್ಟು ಮಾಡಲೇಬೇಕು, ನಂಗೆ ಗೊತ್ತಿಲ್ಲ. ಅಳಿಸ್ತಾರಾ ಪ್ರೀತು? ಅಳಿಸ್ಬಾರ್ದು. ನೀನು ಸುಮ್ಮನೆ ಇರು, ನಾನು ಮಾಡಿದ್ದೀನಿ. ನೋ ಪ್ರೀತು, ಬೇಡ ಬೇಡ. ಹಬ್ಬಕ್ಕೆ ಕಲರ್ ಹಾಗೆ ನಾನು ಯಾವಾಗಲೂ ರಂಗೋಲಿ ಬರೀತಾ ಇದ್ದೆ. ಇವತ್ತು ಹಾಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹಾಗೆ ಬಿಟ್ಬಿಟ್ಟೆ. ಸರಿ ಬಾಗ್ಲಿಗೆ ತೋರಣ, ದೇವ್ರ ಮನೆಗಂತೂ ತೋರಣ ಇಲ್ಲ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಹಾಗೆ ಮಾವಿಂದು ಮತ್ತು ಬೇವಿನ ಸೊಪ್ಪಿಂದು ಅದನ್ನೇ ಹಾಕಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾವೆಲ್ಲ ರೆಡಿ ಆಗಿದ್ದಾಯಿತು. ಪ್ರೀತಮಿಗೆ ಡ್ರೆಸ್ ಮಾತ್ರ ಚೇಂಜ್ ಮಾಡಬೇಕು ಅಷ್ಟೇ. ನನ್ನ ಹಸ್ಬೆಂಡ್ಗೆ ವೀಟ್ ಮಾಡಿ 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 ಪೂಜೆನೇ ಮಾಡೋಕ್ಕಾಗಲಿಲ್ಲ. ಪ್ರೀತು ಪ್ರಗತಿ ಇಬ್ಬರು ರೆಡಿ ಆದರು. ಇವ್ರು ಬರೋಷ್ಟರೊಳಗೆ ಇಷ್ಟೊತ್ತಾಯಿತು. ಹಾಂ, ಕಾಯಿ ಇಲ್ಲ, ಕಾಯಿ ಅದಕ್ಕಿತ್ತು ಒಬ್ಬಟ್ಟಿಗೆ. ಸೊ ದೇವ್ರಿಗೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ, ದೀಪ ಹಚ್ಬೇಕಷ್ಟೇ. ಸೊ ದೀಪ ಹಚ್ಚಿ ಮಾಡಿದ್ರೆ ಆಯಿತು. ಪ್ರೀತು ಯಾಕೋ ಫುಲ್ಲು ರಾಂಗ್ ಆಗಿದ್ದಾನೆ ಇವತ್ತು, ಸರಿ ಇಲ್ಲ. ಸೊ ನಾನು ಕೂಡ ಸೀರೆ ಉಟ್ಕೊಂಡು ರೆಡಿ ಆದೆ, ನೆನ್ನೆ ಹೇಳಿದ್ನಲ್ಲ. ಸೊ ಅದೇ ಸೀರೆ ಉಟ್ಕೊಂಡಿದ್ದೀನಿ. ಇನ್ನು ದೀಪ ಹಚ್ಬಿಟ್ರೆ ಆಮೇಲೆ ಮಧ್ಯಾಹ್ನದ ಮೇಲೆ ಕೆಲಸ ಶುರು ಆಗುತ್ತೆ. ಪ್ರೀತಮ್ಗೆ ನಿದ್ದೆ ಟೈಮ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಅವನು ಫುಲ್ಲು ಆಟ ಮಾಡ್ತಾ ಇದ್ದಾನೆ. ಅವನ್ನ ಮಲಗಿಸ್ಬೇಕು ಬೇಗ. ಮನೇಲಿ ಒಬ್ರಿಲ್ಲ ಅಂತ ಅಂದ್ರೆ, ನೀರೋದೇ 4 ಜನ ಆದರೂ ಒಬ್ರು ಮಿಸ್ ಆದ್ರೂ ಅದು ಪೂಜೆ ಮಾಡೋದಕ್ಕೆ ಏನೋ ಒಂಥರ ಚೆನ್ನಾಗಿರಲ್ಲ ಅಲ್ವಾ. ಸೊ ಅದಕ್ಕೆ ಪ್ರೀತಮ್ಗೆ ಶೆಕೆ ಅಂತ ಹೇಳ್ಬಿಟ್ಟು ನಾನೇನು ಡ್ರೆಸ್ ಇದಾಕಿಲ್ಲ. ಆಮೇಲೆ ಗಲೀಜು ಮಾಡ್ಕೊಂಡ್ಬಿಡ್ತಾನೆ, ಪೂಜೆ ಟೈಮಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ನೋಡೋಣ ಆಮೇಲೆ ಹಾಕ್ತೀನಿ. ಫೈನಲಿ ಎಲ್ಲರೂ ರೆಡಿ ಆಗಿಬಿಟ್ಟು ನನ್ನ ಹಸ್ಬೆಂಡ್ಗೆ ವೇಟಿಂಗು. ಅವ್ರು ಬಂದ ತಕ್ಷಣ ತುಂಬ ವ್ಯೂವರ್ಸು ತುಂಬ ಸರಿ ನನಗೆ ಸಜೆಷನ್ ಕೊಡ್ತಾನೆ ಇರ್ತೀರ, ಹಸ್ಬೆಂಡ್ ಅಥವಾ ಅಣ್ಣನಿಗೆ ಏನಿದೆಯಲ್ಲ ಪಂಚೆ ಹಾಕ್ಕೊಂಡು ಪೂಜೆ ಮಾಡೋದಕ್ಕೆ ಹೇಳಿ, ತುಂಬ ಒಳ್ಳೆಯದು ಅಂತ. ಸರಿ, ನಾನು ಅದಕ್ಕೆ ಬಂದ ತಕ್ಷಣ ಸ್ವಲ್ಪ ಫ್ಲ್ಯಾಶ್ ಆಯಿತು ನನಗೂ. ಓಕೆ, ನೀವು ಪಂಚೆ ಹಾಕ್ಕೊಳ್ಳಿ, ಎಲ್ಲ ಪೂಜೆ ಮಾಡಬೇಕಾದ್ರೆ ಚೆನ್ನಾಗೇ ಇರುತ್ತೆ. ಅದು ತುಂಬ ಒಳ್ಳೆಯದು ಕೂಡ. ಯಾಕೆಂತಂದರೆ ನಾವು ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕಾದ್ರೆಲ್ಲ ನಮ್ಮ ಮನೇಲಿ ಕಂಪಲ್ಸರಿ ಅದು ಪಂಚೆ ಇಲ್ಲ ಅಂದರೆ ಹೋಮ ಕೂತ್ಕೊಳ್ಳೋ ಹಾಗಿಲ್ಲ, ಪೂಜೆ ಎಲ್ಲ ಮಾಡೋ ಹಾಗಿಲ್ಲ. ಸೊ ಅದಕ್ಕೊಂದು ಏನೋ ಒಂದು ಇರುತ್ತೆ, ಅದಕ್ಕೋಸ್ಕರನೇ ಆ ಥರ ಮಾಡಿರ್ತಾರೆ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆ ಪಂಚೆ ಎಲ್ಲ ಹಾಕೋಕ್ಕೆ ಬರಲ್ಲ, ಇವಾಗೆಲ್ಲ ರೆಡಿಮೇಡ್ ಬಂದಿದೆಯಲ್ಲ ಅದನ್ನು ಹಾಕ್ಕೊಂಡು ಓಕೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ತುಂಬ ಚೆನ್ನಾಗಾಗತ್ತೆ ನಮ್ಮ ಮನೆಯಲ್ಲಿ. ನನಗೆ ಅದೊಂದು ತುಂಬ ಖುಷಿ. ನಮ್ಮ ಮನೆಯವರೆಲ್ಲ ಕಾಯ್ತಾ ಇದ್ವಿ ನನ್ನ ಹಸ್ಬೆಂಡ್ ಬರೋ ತನಕ ಅಂತ.
ಸೊ ನಾನಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ನನ್ನ ಮಗ ಎಷ್ಟು ಹೇಳಿದ್ರು ಅಂದರೆ ಅಭ್ಯಾಸ ಅದು ಮನೆಯಲ್ಲಿ ನೋಡಿ 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 ನಾನು ಚೆನ್ನಾಗಿ ಗಂಟೆ ಎಲ್ಲ ಇದು ಮಾಡಿ ಪೂಜೆ ಮಾಡ್ತೀನಲ್ಲ ಅಲ್ಲಿರೋದನ್ನ ಎತ್ಕೊಂಡ್ಬಿಟ್ಟು ಅವನೇ ಎತ್ಕೊಂಡು ಅವನು ಎಷ್ಟು ಚೆಂದ ಗಂಟೆ ಎಲ್ಲ ಬಾರಿಸ್ತಾನೆ ಅಂತಂದರೆ ಸೊ ನೀವು ನೋಡಿ ಅಲ್ಲಿರೋದನ್ನ ಎತ್ಕೊಂಡೆ ಇವಾಗ ಕೈ ನೋಡಬೇಕು ಅದು ಕೈ ಹಿಂಗೆ ಅಂತ ಎಲ್ಲರೂ ಪೂಜೆ ಮಾಡ್ತಾ ಇದ್ರೆ ನನ್ನ ಮಗ ಗಂಟೆ ಹೊಡಿತು. ಏ ಪ್ರೀತು ಚೆನ್ನಾಗಿದ್ದಾ? ಸಾಕಿತ್ತು. ಚೆನ್ನಾಗಿದ್ಯಾ? ಇನ್ನೂ ಸ್ವಲ್ಪ ಕೊಡ್ಲಾ? ತಿಂತಾ ಇದ್ದಾನೆ ಅವನಿಗೆ ಇನ್ನೂ ಬೇವು ತಿಂದುಬಿಟ್ಟ. ಇನ್ನೊಂದು ಬೇವು. ನೋಡ್ದ ಪ್ರಗತಿ ನಿಂಗೆ ಇನ್ನೊಂದು ಕೊಡ್ಲಾ? ನೀನ್ ತಿಂದೇ ಇಲ್ಲ, ಬಾಯಲ್ಲೇ ಇದೆ, ತಿನ್ಬೇಕು. ವರ್ಷಕ್ಕೊಂದ್ಸರಿ ಏನಾಗಲ್ಲ. ನಾನು ಬೇವಿನ ಹೂವು ತಿಂತೀನಿ. ಡ್ಯಾಡಿಗೆ ಸ್ವಲ್ಪ ಬೇವು, ಜಾಸ್ತಿ ಬೆಲ್ಲ. ನಿಂಗೆ ಏನು ಬೇಕಾ? ನೀನು ನುಂಗ್ಬಿಡ್ತೀಯಾ ತಿಂತ ಇದೆಯಾ? ನಮ್ಮ ಅಪ್ಪನ ತರ. ನನ್ನ ಮಗ 3 ಎಲೆ ತಿಂದಿದ್ದಾನೆ, ಬೇವಿನ ಎಲೆ ಒಂದೊಂದ್ಸರಿ ತಿಂದ. ಅಮ್ಮ ನೀನು ಆ ಮಾಡು. ಪೂಜೆ ಎಲ್ಲ ಆಯ್ತು. ಇವಾಗ ಒಬ್ಬಟ್ಟು ಮಾಡೋ ಕೆಲಸ ಅಲ್ವಾ. ಸೊ ಒಬ್ಬಟ್ಟಿಗೆ ನಾನು ಬೆಳಗ್ಗೆನ ಇದು ಹಸಿಟ್ಟು ಕಲಸಿಟ್ಬಿಟ್ಟಿದೆ. ಇದು ಅವಾಗ ಅವಾಗ ಮಾಡೋಕ್ಕಾಗಲ್ಲ. ಸೊ ಮೆತ್ತಗಾಗ್ಲಿ ಅಂತ ಬೆಳಗ್ಗೆನೆ ಕಳಿಸ್ಬಿಟ್ಟಿಟ್ಟಿದ್ದೆ. ಇವಾಗ ಬೇಳೆ ಹಾಕಬೇಕು. ಒಬ್ಬಟ್ಟಿಗೆ ಅಂತ ಹೇಳ್ಬಿಟ್ಟು ಏನೇನು ಐಟಮ್ ತರಿಸಿದ್ನಲ್ಲ ಅದೆಲ್ಲ ಇಲ್ಲೇ ಇದೆ, ಇನ್ನೂ ಎತ್ತಿಟ್ಟಿಲ್ಲ ನಾನು. ಬೆಲ್ಲ ಎಲ್ಲ ತುಂಬ ವರ್ಷ ಆಯಿತು ನಾನು ಒಬ್ಬಟ್ಟು ಮಾಡೋದೇ ಇಲ್ಲ. ಅದೇನೋ ಒಂಥರ ಪ್ರೊಸೀಜರ್ ಜಾಸ್ತಿ ಅಲ್ಲ. ಸೊ ಹಂಗಾಗಿ ನಮ್ಮ ಮನೇಲಿ ಇಷ್ಟ, ಪ್ರಗತಿಗೆ ಇಷ್ಟ, ನನ್ನ ಹಸ್ಬೆಂಡ್ಗೆ ಇಷ್ಟ. ಸೊ ನಾನೇ ಕಡಿಮೆ. ಈಗ 1 kg ಇದೆಯಾ, 1 kg ಹಾಕಿದ್ರೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ. 1/2 kg ಅಷ್ಟೇ ಹಾಕಿ ಮಾಡ್ತಾ ಇದ್ದೀನಿ. ಸೊ 1 kg ಅಂತಂದ್ರೆ ಹೂರ್ಣ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಅದನ್ನ ತಟ್ಕೊಂಡು ಇಡೀ ದಿನ ಅದೇ ಆಗೋಗುತ್ತೆ. ಕುಕ್ಕರಲ್ಲಿ ಹಾಕಲ್ಲ ನಾನು. ಬೇಳೆ ಹಾಕಂಗಿದ್ರೆ ತಪ್ಪಲೆಯಲ್ಲಿ ಹಾಕ್ಬಿಡ್ತೀನಿ. ಇವಾಗ ಬೇಳೆ ಬೇಯದಕ್ಕೆ ಇಡಬೇಕು. ಸೊ ಏನಿಲ್ಲ, ಹಬ್ಬದ ಅಡುಗೆ ಒಬ್ಬಟ್ಟು ಸಾಂಬಾರು. ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ಸಾಂಬಾರು ಅಲ್ಲೇ ಆಗಿಬಿಡತ್ತೆ. ರೈಸು, ಸ್ವಲ್ಪ ಬೋಂಡಾ ಮಾಡೋಣ, ಹಪ್ಪಳ ಮಾಡೋಣ, ಆಮೇಲೆ ಹೆಸರು ಬೇಳೆ. ಸೊ ಯುಗಾದಿ ಹಬ್ಬಕ್ಕೆ ಇನ್ನೇನು ಸ್ಪೆಷಲ್ ಸ್ವೀಟ್ ಅಂತ ಅಂದ್ರೆ ಒಬ್ಬಟ್ಟೆ ಆಗ್ಬಿಡತ್ತೆ. ಸೊ ಅದೇ ಆಗತ್ತೆ, ಇನ್ನೇನು ಇಲ್ಲ. ಚಿತ್ರಾನ್ನ ಏನಾದ್ರು ಮಾಡ್ಬೋದು. ನಿಂದೇನ್ ಕೆಲಸ ನಿಂದು? ಹಾ, ಏನೆಲ್ಲ ಎಸಿತಾ ಇದೆಯಾ? ನಂಗೆಲ್ಲ ಎಸಿ ಅದು ಕಲಿಬಾರ್ದಲ್ಲ ನೀನು. ಹಾ, ಇವತ್ತು ಕುಕ್ಕರಲ್ಲಿ ಇಟ್ಟರೆ ಹೆಂಗ್ ಗೊತ್ತಾ, ಬೇಳೆ ಯಾವ ತರ ಬೆಂದಿದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ತಪ್ಪಲೆಲ್ಲ ಇಡ್ತೀನಿ. 1/2 kg ಸಾಕು. ವಾಶ್ ಮಾಡಿಬಿಟ್ಟು ನೀರು ಹಾಕಿ ಪಂಚೆ ಉಡ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪಂಚೆ ಉಡಿಸಿರೋದು. ಹೆಂಗಿದೆ? ಹಾಂ, ಪಂಚೆ ಉಡಕ್ಕೆ ಬರುತ್ತಾ? ಇದೆಲ್ಲ ವೆಲ್ತ್ ಪ್ರೋ ಅಂತಾರಲ್ಲ ಆ ಥರ ಸುಮ್ಮನೆ ಹಿಂಗೆ ಸ್ಟಿಚ್ ಮಾಡಿಕೊಂಡು ಇದು ಮಾಡೋದು. ಪಂಚೆ ಉಡಕ್ಕೆ ಬರಲ್ಲ. ಪ್ರಗತಿ ಒಬ್ಬಟ್ಟು ಬೇಕೇ ಬೇಕಾ? ಹಾಂ, ಅಮ್ಮನೇ ಮಾಡುತ್ತೆ ಈಗ. ಇಲ್ಲಿ ಪ್ರೀತು ಮತ್ತೆ ಮಾಡೋಣ ನೋಡು.
ಇಲ್ಲಿ ವೇಟ್ 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 1 2 3 ಗೋ ಸೊ ಇವತ್ತು ಏನ್ ಮಾಡಿದೀನಿ, ಏನ್ ವ್ಯತ್ಯಾಸ ಕಾಣಿಸ್ತಾ ಇದೆ ಹೇಳಿ. ಈ ಎರಡು ಕೆಳಗಡೆ ಇಯರಿಂಗ್ಸ್ ಕಲರ್ಫುಲ್ ಇತ್ತಲ್ಲ, ಸೊ ನೋಡ್ಕೊಂಡೆ ಇಲ್ಲ, ಇದೇ ಬೇರೆ ಓಲೆ ಇದೇ ಬೇರೆ ಓಲೆ ಎರಡು ಹಾಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಇವಾಗ ವಿಡಿಯೋಸ್ ಎಲ್ಲ ಶೂಟ್ ಮಾಡಿದ್ನಲ್ಲ, ಅದು ನಂಗೆ ಚೆಕ್ ಮಾಡ್ಬೇಕಾದ್ರೆ ನೋಡ್ತೀನಿ ಇದ್ರೊಳಗೆ ಮಣಿನೇ ಇಲ್ಲ, ಕಲರ್ ಇದ್ರಲ್ಲಿ ಮಾತ್ರ ಕಲರ್ ಮಣಿ ಇದೆ ಅಂತ. ಸೊ ನೋಡಿದ್ರೆ ಎರಡು ಕೂಡ ಬೇರೆ ಬೇರೆ ಓಲೆ ಹಾಕೊಂಡು ನಿಂತಿದ್ದೀನಿ. ಸೊ ಇವಾಗ ಗೊತ್ತಾಯ್ತು, ಸರಿ ನೇಮ್ ಚೇಂಜ್ ಮಾಡೋದು ಅಂತ ಹೇಳಿ. ಪ್ರೀತಮ್ಗೆ ತುಂಬಾ ನಿದ್ದೆ ಬಂದ್ಬಿಡ್ತಾ, ಸರಿ ಅವನ್ನ ಮಲಗಿಸ್ಬಿಟ್ಟು ಪ್ರಗತಿನ ಇಬ್ರು ಮಲ್ಕೊಂಡ್ರು. ಸರಿ ನಾನು ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಬಂದೆ. ಸೊ ಅವಾಗ ನೋಡ್ಬೇಕಾದ್ರೆ ಇದು ವಿಡಿಯೋಗಳಲ್ಲಿ ಡಿಫ್ರೆನ್ಸ್ ಅನ್ಸ್ತು. ಏನಾಗಲ್ಲ, ಬೇಳೆ ಬಂದಿದೆ. ಇವಾಗ ಸ್ವಲ್ಪ ಕಾಯಿ ತುರಿಯೋದಕ್ಕಿಂತ ಮಿಕ್ಸಿಗೆ ಹಾಕೊಂಡು ಬಿಡೋಣ ಅಂತ ಅನ್ಕೊಂಡೆ. ಸೊ ನೋಡೋದಕ್ಕೆ ಎಳೆಕಾಯಿ ಬಲ್ತಿದೆ, ಆದ್ರೆ ನೋಡೋದಕ್ಕೆ ಈ ತರ ಇದೆ. ಬಿಸಿಲಿಗೂ ಏನೋ ಗೊತ್ತಿಲ್ಲ, ಮಾತ್ರ ಫುಲ್ ಟೇಸ್ಟ್ ಆಗಿದೆ. ಕಾಯಿ ಬಲ್ತಿದೆ, ತಿಂದ್ರೆ ಗೊತ್ತಾಗತ್ತೆ. ಇವಾಗಂತೂ ಕಾಯಿ ಸಿಗ್ತಾ ಇಲ್ಲ ಎಲ್ಲೂ, ಎಲ್ಲ ಹೊಸ ಕಾಯಿ ಗಂಜಿ ಕಾಯಿ ತರ ಬಂದ್ಬಿಡತ್ತೆ. ಇದು ಮಾತ್ರ ಬಲ್ತಿರೋ ಟೇಸ್ಟೇ, ನೋಡಕ್ ಮಾತ್ರ ಹಿಂಗಿದೆ ಅಲ್ವಾ. ಬೆಲ್ಲ, ಏಲಕ್ಕಿ, ಬೇಳೆಲಿರೋ ನೀರೆಲ್ಲ ಬಗ್ಸಿಟ್ಕೊಂಡಿದ್ದೀನಿ. ಅದನ್ನ ಏನ್ ಮಾಡೋದು, ಒಬ್ಬಟ್ಟು ಸಾಂಬಾರು ಮಾಡೋಕ್ಕೆ ಅಂತ. ಹಂಗೂ ಸ್ವಲ್ಪ ಬೇಳೆ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ. ಏನಾಗಲ್ಲ, ಹೂರ್ಣ ಇದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ಒಂದು ದಿವಸ ಯಾವಾಗಾದ್ರೂ ಮೈದಾ ಕಲಸಿ ಮಾಡ್ಕೊಬೋದು. ಹೂರ್ಣ ಮಾಡೋಕ್ಕೆ ತನಕ ಬಿಡ್ತಾರ ಇಲ್ವೋ ಗೊತ್ತಿಲ್ಲ. ಗ್ಯಾಸ್ ಹಚ್ಕೊಂಡು ಇರಂಗೆ ಕರಗತ್ತೆ. ಈಗ ಬೆಲ್ಲ ಸ್ವಲ್ಪ ಕರೆಕ್ಟ್ ಅದಕ್ಕೆ ಬರುತ್ತೆ. ಬೇಳೆ ಬೇಯಿಸೋದೇ ಮೇನ್ ಒಬ್ಬಟ್ಟಲ್ಲಿ. ಕರೆಕ್ಟಾಗಿ ಬೇಳೆ ಬೇಯಿಸ್ಕೊಂಡ್ಬಿಟ್ಟು ತುಂಬ ಕಿಚಿ ಅನ್ನಂಗೆ ಹಾಕ್ಬಿಟ್ರೆ ಒಬ್ಬಟ್ಟು ಹೂರ್ಣ ಚೆನ್ನಾಗಿ ಬರಲ್ಲ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟಾಗೂ ಇರಬಾರ್ದು, ಆ ಥರ ಬರಬೇಕು. ಇದು ಅಷ್ಟೇ, ಇದು ಅಷ್ಟೇ. ಬಿಸಿ ಮಾಡ್ತಾ ಇರ್ತೀನಿ, ತಿರುಗಿಸ್ತಾ ಇರಬೇಕು. ಹಬ್ಬದ ಅಡುಗೆಗೆ ಇವತ್ತು ಸಹಾಯ ಮಾಡ್ತಾ ಇದ್ದಾರೆ. ಸ್ವಲ್ಪ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಬೇಕು. ಈರುಳ್ಳಿ ನಾನು ಕಟ್ ಮಾಡ್ತೀನಿ. ಈರುಳ್ಳಿ ಕಟ್ ಮಾಡೋದು ತುಂಬ ಕಷ್ಟ. ಸರಿ, ಬೆಳ್ಳುಳ್ಳಿ ನಾನೇ ಸುಳಿತೀನಿ. ಕಣ್ಣು ನೀರು ಹಾಕ್ಸ್ಬಿಡ್ತೀವಿ. ಎಲ್ಲ ರೆಡಿ ಆಯಿತು. ಒಬ್ಬಟ್ಟಿಗೆ ಹೂರ್ಣ ರೆಡಿ ಮಾಡಿದೆ, ಎಷ್ಟೋ ತನಕ ಅದೇ ಆಯಿತು. ಸಾಂಬಾರಿಗೆಲ್ಲ ರೆಡಿ ಆಯಿತು. ಮಸಾಲ ರುಬ್ಬಬೇಕು, ಹೆಸರುಬೇಳೆ ನೆನೆ ಹಾಕಿದ್ದೀನಿ. ಬೋಂಡಕ್ಕೆ ಈರುಳ್ಳಿ ಕಟ್ ಮಾಡಬೇಕು. ಅದನ್ನು ನಾನು ಚಾಪರಲ್ಲಿ ಒಂದು 5 ನಿಮಿಷಕ್ಕೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ನಮ್ಮ ಮನೆಯವರು ಇವತ್ತು ಹಬ್ಬ ಅಲ್ವಾ, ಸೊ ಶಾಪಲ್ಲಿ ಕೆಲಸ ಮಾಡ್ತಾರಲ್ಲ, ಅವರು ಊಟಕ್ಕೆ ಕರೆಯೋಣ ಅಂತ ಆದರು. ಸರಿ ಆಯಿತು, ವರ್ಷಕ್ಕೊಂದು ಹಬ್ಬ. ಅವರು ಏನೂ ಮಾಡಲ್ಲ, ಅವ್ರ ಕಡೆ ಈ ಹಬ್ಬ ಮಾಡಲ್ವಂತೆ. ಸರಿ ಕರೀರಿ ಅಂತ ಹೇಳಿದೆ. ಅವರು ಕೂಡ ಬರ್ತಾರೆ. ಅವ್ರಿಗೊಂದು ಸ್ವಲ್ಪ ರೈಸು, ಸಾಂಬಾರು, ಹೆಸರು ಬೇಳೆ ಇದೆ, ನಾವೇನು ಮಾಡಿರ್ತೀವೋ ಅದನ್ನೇ ಕೊಡ್ತೀನಿ. ಒಬ್ಬಟ್ಟು ಹೂರ್ಣ ತುಂಬ ಚೆನ್ನಾಗಿ ಬಂತು. ನಂಗೆ ಏನಾಯ್ತು ಅಂತಂದ್ರೆ ಸುಮಾರು 2 ವರ್ಷ ಆಯ್ತಲ್ಲ, ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದನ್ನ ಚೆನ್ನಾಗಿ ಕುದಿಸಿದ್ರೆ ಅದು ಅಳಿಸೋದಿಲ್ಲ ಅಂತೆ. ಸೊ ಬೆಲ್ಲ, ತೆಂಗಿನಕಾಯಿ ಅದೆಲ್ಲ ಹಾಕಿ ನಾನು ಕುದಿಸಿದ್ನಲ್ಲ, ನೀರ್ ತರ ಬಿಟ್ಕೊಂಡ್ಬಿಡ್ತು. ಇದೇನಪ್ಪ ಇಷ್ಟೊಂದು ತೆಳ್ಳಗಾಗೋಯ್ತು, ರುಬ್ಬಿದ್ರೆ ಫುಲ್ಲು ತೆಳ್ಳಗೆ ಬಂದ್ಬಿಡುತ್ತೇನೋ ಅಂತ. ಆಮೇಲೆ ಅಮ್ಮಂಗೆ ಫೋನ್ ಮಾಡಿದೆ, ಅಮ್ಮ ಇದು ಸ್ವಲ್ಪ ತೆಳ್ಳಗಾಗ್ತಾ ಇದೆ ಹೆಂಗೆ ಅಂತ. ಇಲ್ಲ ಚೆನ್ನಾಗಿ ಅದು ಬೆಲ್ಲದ ಪಾಕ ಸ್ವಲ್ಪ ಗಟ್ಟಿ ಆಗೋ ತನಕ ನಿಧಾನಕ್ಕೆ ಉಡಿ ಕಮ್ಮಿ ಮಾಡಿಕೊಂಡು ತಳ ಸೀದಂಗೆ ತಿರ್ಗಿಸ್ತಾ ಬೇಯಿಸು. ಅದನ್ನ ಆರದ್ಮೇಲೆ ರುಬ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅಂತ. ಸೊ ಏನು ಮಾಡಲಿಲ್ಲ ಎಕ್ಸ್ಟ್ರಾ. ಅಕಸ್ಮಾತ್ ಏನಾದ್ರು ಹಂಗಾದ್ರೆ ಒಂದು ತೆಂಗಿನಕಾಯಿ ತುರ್ಬಿಟ್ಟು ಹಾಕಿದ್ರು ಆಗುತ್ತಂತೆ. ಇನ್ನು ಕೆಲವೊಂದ್ಸಲ ಏನು ಮಾಡ್ತಾರೆ, ಹೂರ್ಣ ಏನಾದ್ರು ತೆಳ್ಳಗಾದ್ರೆ ಕಡಲೆಪಪ್ಪು ಪುಡಿ ಮಾಡಿ ಕೂಡ ಹಾಕ್ತಾರೆ. ನಾನು ಅದನ್ನೇ ಅನ್ಕೊಂಡೆ, ಬಟ್ ಕರೆಕ್ಟಾಗಿತ್ತು. ಅದು ಕುದಿಸ್ಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಅನ್ಸುತ್ತೆ, ಕುದಿಸಿ ಗಟ್ಟಿ ಆಗುತ್ತಲ್ಲ, ಸರಿ ಹೋಗುತ್ತೆ. ಸರಿ, ಇನ್ನೊಂದು ಸ್ವಲ್ಪ ದೇವ್ರ ದೀಪ ಹಚ್ಬೇಕು ಇವಾಗ. ಈಗ ಇನ್ನೊಂದ್ಸರಿ ದೇವ್ರಿಗೆ ದೀಪ ಹಚ್ಚೋಣ. ಕರ್ಪೂರ ಹಚ್ಚಿಲ್ಲ, ಸೊ ಇವತ್ತು ಸಂಜೆ ಪೂಜೆ ಮಾಡಿ ಕರ್ಪೂರ ಹಚ್ಚೋಣ ಅಂತ ಹೇಳ್ಬಿಟ್ಟು. ಇಬ್ರು ಹೆಂಗೆ ನಿದ್ದೆ ಹೊಡಿತಾ ಇದ್ದಾರೆ ಅಂತಂದ್ರೆ, ಹಂಗೆ ನಿದ್ದೆ ಹೊಡಿತಾವ್ರೆ ಇಬ್ರು, ಅಕ್ಕನೂ ತಮ್ಮ. ಮಗ ಹೆಂಗೆ ಅಂತ ಅಂದರೆ, ಪಕ್ಕದಲ್ಲಿ ಯಾರಾದರೂ ಇದ್ದರೆ ನಮ್ಮ ಮಮ್ಮಿನೇ ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ. ಸೊ ಹಾಗಾಗಿ ಅವ್ನಿಗಿನ್ನೂ ನಿದ್ದೆ ಇದರಲ್ಲೇ ಇದ್ದಾನೆ, ಆರಾಮ್ ನಿದ್ದೆ ಮಾಡ್ತಾ ಇದ್ದಾನೆ.
ಸೊ ಇದೇನು ಗೊತ್ತಾ, ಇದು ಒಬ್ಬಟ್ಟು ತಟ್ಟೋದಕ್ಕೆ ಪೇಪರ್ ಬೇಕಂತ ಹೇಳಿದೆ. ಇದು ಬಂದುಬಿಟ್ಟು ಏನೋ ಪ್ಯಾಕ್ ಮಾಡೋದೇನೋ. ಸೊ ಇದನ್ನು ಕಟ್ ಮಾಡಿಕೊಂಡು ಮಾಡು ಅಂತನೇನೋ ಒಂದು 4 ಕೊಟ್ಟು ಕಳಿಸಿದ್ದಾರೆ. ಇದರಲ್ಲಿ ನೀಟಾಗಿ ತಟ್ಬೋದಲ್ವ. ಬಾಳೆ ಎಲೆ ಆದರೆ ತುಂಬ ಚೆನ್ನಾಗಿರುತ್ತೆ. ಬಾಳೆ ಎಲೆ ಇರಲಿಲ್ಲ. ಸೊ ಇದು ಶಾಪಲ್ಲಿತ್ತು ಅನಿಸುತ್ತೆ. ಏನಾದರೂ ಪ್ಯಾಕಿಂಗ್ ಮಾಡೋದಕ್ಕೆ ಅಂತ ತರಿಸಿದ್ರು. ಸೊ ಅದನ್ನೇ ಕೊಟ್ಟು ಕಳಿಸಿದ್ದಾರೆ. ನೋಡೋಣ, ಇದರಲ್ಲೇ ಮಾಡ್ತೀನಿ. ಸೊ ಬೇಗ ಮಾಡ್ತೀನಿ, ಯಾಕೆ ಅಂತಂದರೆ ಊಟಕ್ಕೆ ಬೇರೆ ಹೇಳಿದ್ದೀವಲ್ವ. ಸೊ ಊಟಕ್ಕೆ ಹೇಳಿದಾಗ ಬೇಗ ಅಡುಗೆ ಮಾಡಿದ್ರೆ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ನೋಡಿ ಇಷ್ಟು ಮೆಸ್ಸಿ ಆಗಿದೆ. ಇದೆಲ್ಲ ಕ್ಲೀನ್ ಮಾಡ್ಕೊಬೇಕು, ಎಲ್ಲ ಮಿಕ್ಸಿ ಅದು ಇದು ಎಲ್ಲ. ಸೊ ಇದು ಸಾಂಬಾರಿಗೆ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಇದು ಬಸ್ಸಾರು ಥರನೇ ಮಾಡೋದಲ್ವ. ಸೊ ಇದು ಹೂರ್ಣ ಇದೆಯಲ್ಲ, ನಾನು ನಿಮಗೆ ಹೇಳಿದೆ ನೋಡಿ ಎಷ್ಟು ಕರೆಕ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ಗಟ್ಟಿ ಆಗಬಾರ್ದು, ತುಂಬ ಸಾಫ್ಟ್ ಆಗಬಾರ್ದು. ಯಾಕೆಂದರೆ ಇದು ಮಾಡ್ತೀವಲ್ವಾ, ಕರೆಕ್ಟ್ ಅದ ಬಂದಿದೆ. ಈ ಥರ ಬರಬೇಕು. ಸೊ ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು, ಸೊ ನಿಮ್ಗೆ ಇದ್ರ ರೆಸಿಪಿ ಬೇಕಂತ ಅಂದರೆ ಹೇಳಿ, ಯಾವಾಗಾದ್ರೂ ಡೀಟೇಲ್ನಾಗಿ ಹಾಕ್ತೀನಿ. ಸೊ ಇವತ್ತು ನಾನು ಅರ್ಜೆಂಟಲ್ಲಿ ಹಾಕೋಕ್ಕಾಗಲಿಲ್ಲ. ಹೂರ್ಣನೂ ಅಷ್ಟೇ ತುಂಬ ಗಟ್ಟಿ ಇಲ್ಲ, ತುಂಬ ತೆಳು ಇಲ್ಲ, ಅಷ್ಟು ನೀಟಾಗಿ ಬಂದಿದೆ. ಎಷ್ಟು ನೀಟಾಗಿ ಬಂದಿದೆಲ್ಲ. ಸೊ ಇಷ್ಟೇ. ಇದಕ್ಕೆ ಮೇನ್ ಏನು ಗೊತ್ತಾ, ಚಿರೋಟಿ ರವೆ ಹಾಕಿದೆ. ಮತ್ತು ನೀವು ಎಷ್ಟು ಅವರ್ ಅದನ್ನು ಎಣ್ಣೆಯಲ್ಲಿ ನೆನೆಸಿಡ್ತೀರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅದು ಮೈದಾ ಹಿಟ್ಟು. ಎಷ್ಟು ತೆಳ್ಳಗೆ ಇದು ಮಾಡಿದ್ರು ಕಿತ್ತೋಗಲ್ಲ. ನನ್ನ ಮಗ ಕೂಡ ಎದ್ದ. ಅವನಾಗ್ಲೇ ಕುತ್ಕೊಂಡು ಹೂರ್ಣ ತಿಂತ ಅವನೇ. ಪ್ರೀತು ಚೆನ್ನಾಗಿದೆ ಹೂರ್ಣ. ಓ ಏನು ಮಗು ಸೌಂಡ್ ಆಯ್ತಾ? ಇಲ್ಲಿ ನೋಡಿ, ಸ್ವಲ್ಪನೂ ಕಿತ್ತೋಗಲ್ಲ, ನೀಟಾಗಿ ಬರುತ್ತೆ, ತೆಳ್ಳಗೂ ಬರುತ್ತೆ. ಇನ್ನೂ ಬೇಕಾ? ತಗೋ. ನೀನ್ ಸ್ವೀಟ್ ಬಿಡ್ತೀಯ ಇವಾಗ? ಚೆನ್ನಾಗಿದೆಯಾ? ಹೆಂಗಿದೆ ಮಗ್ನೆ? ಹೆಂಗಿದೆ ಮಗ್ನೆ? ಒಬ್ಬಟ್ಟು ಊಟನೇ ತಿಂದು ಬಿಡ್ತೀಯಾ? ಮಾತೇ ಇಲ್ಲ, ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದೇನೆ, ಅಷ್ಟು ಚೆನ್ನಾಗಿದೆ. ಹೆಂಗಿದೆ? ಎಲ್ಲ ಚೆಲ್ತಾ ಇದೆ. ನಾನು ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಒಂದೇ ಸೈಜಿಗೆ ಅದು ಬರ್ಬೇಕಲ್ವಾ. ಸೊ ಇದಕ್ಕೆ ಈ ಥರ ಫಸ್ಟ್ ಉಂಡೆ ಮಾಡಿಬಿಟ್ಟು ಆಮೇಲೆ 5 ಥರ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಎಲ್ಲ ಅಡುಗೆನೂ ಮುಗೀತು. ಏನಿಲ್ಲ, ಅವಾಗಲೇ ಹೇಳ್ದಂಗೆ ಸಿಂಪಲ್ ಆಗಿ ಬೋಂಡ, ಒಬ್ಬಟ್ಟು ಸಾಂಬಾರು, ಹೆಸರು ಬೇಳೆ, ಹಪ್ಪಳ, ರೈಸ್ ಇಟ್ಟಿದ್ದೀನಿ. ಸೊ ಇನ್ನು ನನ್ನ ಹಸ್ಬೆಂಡ್ ಅವರು ಕೆಲಸ ಮಾಡೋರಲ್ವ, ಎಲ್ಲ ಒಟ್ಟಿಗೆ ಶಾಪ್ ಕ್ಲೋಸ್ ಮಾಡ್ಕೊಂಡು ಬರ್ತಾರೆ, ಲೇಟ್ ಆಗಬಹುದು. ಸೊ ಮಕ್ಕಳು ಅಲ್ಲಿವರೆಗೂ ವೆಯ್ಟ್ ಮಾಡಲ್ಲ, ಅದಕ್ಕೆ ನಾವು ಊಟ ಮಾಡಿಬಿಡ್ತೀವಿ. ಸೊ ಇವತ್ತಿನ ಅಡುಗೆ, ಹಬ್ಬದ ಅಡುಗೆ ಇದಿಷ್ಟ ಆಗಿತ್ತು. ಮೊದಲೆಲ್ಲ ಹೆಂಗ್ ಮಾಡ್ತಾ ಇದೆ ಅಂತ ಅಂದ್ರೆ, ಬೆಳಗ್ಗೆ 4 ಗಂಟೆಗೆ ಎದ್ರು ಪರವಾಗಿಲ್ಲ, ಬೆಳಗ್ಗೆನೆ ಎಲ್ಲ ತರ ಅಡುಗೆನೂ ಆಗ್ಬೇಕು. ಸೊ ಹಿಂಗೆ ಆಗ್ಬೇಕು, ಹಂಗೆ ಆಗ್ಬೇಕು, ಇಷ್ಟೊತ್ತಿಗೆ ಮಾಡ್ಬೇಕು ಅಂತ ತುಂಬಾ ಇದಾಗಿ ಮಾಡ್ತಾ ಇದೆ. ಬಟ್ ರೀಸೆಂಟ್ ಆಗಿ ನನಗೆ ಆರೋಗ್ಯದಲ್ಲಿ ಯಾವಾಗ ಸಮಸ್ಯೆ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, ನಿಮ್ಗೆ ಗೊತ್ತಿರಂಗೆ ನನಗೆ 3 ಆಪರೇಷನ್ ಆಗಿದೆ. ಒಂದ್ಸರಿ ಆಪರೇಷನ್ ಆದ್ಮೇಲೆ ಮನುಷ್ಯ ಸಿಕ್ಕಾಪಟ್ಟೆ ಚೇಂಜ್ ಆಗ್ತಾನೆ. ಅದ್ರಲ್ಲಿ 3 ಸರಿ ಆಗಿದೆ. ಅದಾದ್ಮೇಲೆ ಒಂದ್ಸರಿ ಹಿಂಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು. ಸೊ ನಾನ್ ಯಾಕೆ ಇಷ್ಟೆಲ್ಲ ಇದ್ ಮಾಡ್ತಾ ಇದ್ದೀನಿ, ಫಸ್ಟ್ ನನ್ನ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಇವಾಗ ಹಂಗೆಲ್ಲ ಏನಿಲ್ಲ, ನನಗೆ ಯಾವಾಗ ಅನುಕೂಲ ಆಗುತ್ತೆ, ಯಾವಾಗ ಆರಾಮಾಗಿ ಮಾಡ್ಬೇಕು ಅನ್ಸುತ್ತೆ, ಸೊ ಆ ತರನೇ ಮಾಡ್ತೀನಿ. ಬಟ್ ಶ್ರದ್ಧೆಯಿಂದ ಮಾಡಿರ್ತೀನಿ ನಾನು ಎಲ್ಲಾ ಕೆಲ್ಸನೂ ಕೂಡ ಅಷ್ಟೇನೆ. ಹಂಗಾಗಿ ಇವತ್ತಿನ ಅಡುಗೆ ಕೂಡ ಹಿಂಗಾಯ್ತು. ಅಂದ್ರೆ ಹೆಂಗಾಗುತ್ತೋ ಹಂಗೆ. ಅವತ್ತು ಬೆಳಗ್ಗೆ ಆಯ್ತು ಅಂದ್ರೆ ಓಕೆ, ಬೆಳಗ್ಗೆ ನಾನು ಖಂಡಿತ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಬೆಳಗ್ಗೆನೆ ಚಿತ್ರಾನ್ನ ಮಾಡಿದ್ದೆ. ಸೊ ಆ ತರ ಏನೋ ಒಂದ್ ಮಾಡ್ಕೊಂಡು ಈಗ ಮಧ್ಯಾಹ್ನಕ್ಕೆ ಇದ್ ಮಾಡಿದೆ. ನಮ್ ಕೈಲಿ ಆಗಲ್ಲ ಅಂದ್ರೂ ಬಲವಂತವಾಗಿ ದೇಹಕ್ಕೆ ತೊಂದರೆ ಕೊಟ್ಟು ಮಾಡುವಂಥದ್ದು ಏನೂ ಇಲ್ಲ ಅಲ್ವಾ. ಸೊ ಕೆಲವೊಬ್ಬರಿಗೆ ಕೆಲವೊಂದು ರೀಸನ್ಸ್ ಇರುತ್ತೆ, ಹಂಗಾಗಿ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಈ ವರ್ಷ ನಾನು ಯುಗಾದಿ ಹಬ್ಬದಲ್ಲಿ ದೇವ್ರ ಹತ್ರ ಬೇಡ್ಕೊಂಡಿದ್ದಿಷ್ಟೇನೆ,
ಕಣ್ ತುಂಬ ನಿದ್ದೆಗಳು, ಮತ್ತೆ ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ, ಕೈ ತುಂಬ ಕೆಲಸ. ಸೊ ಇದಿಷ್ಟು ನನಗೆ ಇರ್ಲಿ ಅಂತ ಕೇಳ್ಕೊಂತ ಇವತ್ತು ನಮ್ಮ ಹಿಂದೂಗಳಿಗೆ ಹೊಸ ವರ್ಷ. ಸೊ ಈ ಹೊಸ ವರ್ಷ ಹೀಗೆ ನನಗೆ ಈ ವರ್ಷ ಇಡೀ ಹೀಗೆ ಹೋಗ್ಲಿ, ಮುಂದಿನ ಯುಗಾದಿ ತನಕ ಅಂತ ದೇವರಲ್ಲಿ ಪ್ರೇ ಮಾಡ್ಕೊಂಡೆ. ನೀವು ಕೂಡ ಅಷ್ಟೇ, ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ವಿಶೇಷಗಳು ಮತ್ತೊಮ್ಮೆ. ಎಲ್ಲರ ಬಾಳಲ್ಲೂ ಕೂಡ ಒಳ್ಳೊಳ್ಳೆ ಸುದ್ದಿಗಳನ್ನ ಅವ್ರ ಕಿವಿಯಲ್ಲಿ ಕೇಳಿಸ್ಕೊಳ್ಳೋ ಹಂಗಾಗ್ಲಿ, ಒಳ್ಳೊಳ್ಳೆ ವಿಚಾರಗಳನ್ನೇ ಬೆಳಗ್ಗೆ ಸಂಜೆ ಕೇಳಿಸ್ಕೊಂತ ಇರ್ಲಿ, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಸೊ ಇದಿಷ್ಟೇನೆ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ನನಗೊಂದು ತುಂಬ ಖುಷಿ ಏನಾಗುತ್ತೆ ಅಂತಂದರೆ ಅವ್ರ ಫ್ರೆಂಡ್ಸ್ ಅಥವಾ ಈ ಥರ ಯಾರಾದರೂ ಮನೆಗೆ ಊಟಕ್ಕೆ ಬಂದರು ಅಂತ ಅಂದರೆ ಪ್ರಿಪ್ರೇಷನಲ್ಲಿ ಸ್ವಲ್ಪ ಸಹಾಯ ಮಾಡ್ತಾರೆ. ಒಬ್ಬಳೇ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಏನಾದರೂ ಪ್ಲೇಟ್ ತೊಳ್ಕೊಳ್ಳೋದಿರ್ಬೋದು, ಅವ್ರಿಗೆ ಊಟಕ್ಕೆ ರೆಡಿ ಮಾಡೋದಿರ್ಬೋದು, ನೀರು ಕೊಡೋದು, ಡೈನಿಂಗ್ ಟೇಬಲ್ ಮೇಲೆಲ್ಲ ಜೋಡಿಸೋದು. ಸೊ ಆ ಥರ ಸಣ್ಣ ಪುಟ್ಟದು ಅವ್ರು ಬಂದ ತಕ್ಷಣ ಎಲ್ಲ ರೆಡಿ ಮಾಡೋದ್ರಲ್ಲಿ ಇವಾಗಿಂದ ಅಂತಲ್ಲ, ಸ್ಟಾರ್ಟಿಂಗಿಂದನೂ ಅಷ್ಟೇ. ಅಕಸ್ಮಾತ್ ಅವ್ರು ಆರ್ಮಿ ಫ್ರೆಂಡ್ಸ್ ಎಲ್ಲ ಬಂದರೂ ಅಷ್ಟೇ, ಕಾಫಿ ಟೀಗೆ ಏನು ಮಾಡಬೇಕು ಅದು ಗ್ಲಾಸಿಗೆ ಕಾಫಿ ಹಾಕಿ ತೊಗೊಂಡೋಗೋದ್ರಿಂದನೂ ಕೆಲವೊಂದು ಸರಿ ಮಾಡಿಬಿಡ್ತಾರೆ. ಸೊ ಅದ್ರ ನಂಗೆ ತುಂಬ ಖುಷಿ ಆಗುತ್ತೆ. ನಾ ಒಬ್ಬಳೇ ಅಂತ ಅರ್ಥ ಮಾಡಿಕೊಂಡು ಇಷ್ಟಾದರೂ ನಾನು ಕೇಳ್ದಲ್ಲೇ ಹೆಲ್ಪ್ ಮಾಡ್ತಾರೆ ಅಂತ. ಸೊ ಇಬ್ಬರೇ ಇದ್ದಿದ್ದು, ಸರಿ ಅವರೇ ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಮತ್ತೆ ಅವ್ರಿಗೆ ಗ್ಯಾಸ್ ಕೂಡ ಖಾಲಿಯಾಗಿತ್ತು. ಇವಾಗ ಗ್ಯಾಸ್ ಬುಕ್ ಮಾಡಿದ್ರು ನಾಳೆನೇ ಬರೋದು, ಊಟಕ್ಕೆ ಕರಿಯೋಣ ಅಂತ ಹೇಳಿದ್ರು. ಸರಿ ಆಯಿತು, ನಾವೇನು ಇಷ್ಟೆಲ್ಲ ನಾವೇ ಊಟ ಮಾಡಿಬಿಡ್ತೀವ. ತುಂಬ ಖುಷಿ ಅಲ್ವಾ, ಹಬ್ಬದ ದಿನ ಯಾರಾದರೂ ಬಂದರೆ ತುಂಬ ಖುಷಿ ಆಗುತ್ತೆ. ಹಾಗೆ ಊಟ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅವರು ಕೂಡ ಬಂದರು. ಆಮೇಲೆ ನಮ್ಮ ಮನೇಲಿ ನಮ್ಮ ಜೊತೆ ಕೆಲಸ ಮಾಡ್ತಾರೆ ಅಥವಾ ನಮ್ಮ ಇದರಲ್ಲಿ ಕೆಲಸ ಮಾಡ್ತಾರೆ, ಆ ಥರ ಯಾವತ್ತೂ ಭೇದ ಭಾವ ಮಾಡೋದಿಲ್ಲ. ನಾವು ಯಾವಾಗಲೂ ನಮ್ಮ ಮನೆಯವ್ರಿಗೆ ಹೆಂಗೆ ನಾವು ಮಾಡ್ತೀವೋ ಹಾಗೇ ಇರುತ್ತೆ. ಹಲೋ ಪ್ರೀತು, ಹಲೋ ಮಾಡು. ಹಲೋ, ಯಾರು ಯಾರು ಏನು ಮಾಡ್ತಾ ಇದೆಯಾ? ಊಟ ಮಾಡ್ದಾ? ಊಟ ಮಾಡ್ದಾ? ಟಾಟಾ. ಎಷ್ಟು ಬೇಗ ಟಾಟಾ ಮಾಡಿಬಿಟ್ಟೆ? ಟಾಟಾ ಬಾಯ್. ಟಾಟು. ಊಟ ಮಾಡಲ್ವಾ ನೀನು? ಊಟ ಮಾಡಲ್ವಾ? ಸೊ ಫ್ರೆಂಡ್ಸ್, ಇಷ್ಟ ಆಯಿತು ನಮ್ಮ ಮನೆಯ ಯುಗಾದಿ ಹಬ್ಬದ ಕತೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.